ಅರೆ ವಾವ್! ಕುಕ್ಕರ್ಗೆ ಮೊಸರನ್ನ ಹಾಕುವಂಥ ರಹಸ್ಯ ನಿಮಗೆ ಗೊತ್ತಾದರೆ ಶಾಕ್ ಆಗ್ತೀರಾ. ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್ಪನ್ನು ನೋಡೋಣ ಬನ್ನಿ. ಸಾಮಾನ್ಯವಾಗಿ ತುಳಸಿ ಗಿಡಗಳನ್ನು ನಾವು ಪಾಟ್ನಲ್ಲಿ ಬೆಳೆಸಿರ್ತೀವಿ ಅಥವಾ ಮನೆ ಮುಂದೆನೇ ತುಳಸಿ ಗಿಡಗಳೆಲ್ಲ ಇದೆ. ಆದರೆ ಒಣಗೋಗಿದೆ ಅಂತಂದರೆ ನೋಡಿ, ತುಳಸಿ ಗಿಡದ ಕಡ್ಡಿಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಡಕ್ಕೆ ಹೋಗಬೇಡಿ, ಒಣಗಿದೆ ಅಂಥೇಳಿ. ನೋಡಿ, ಈ ರೀತಿ ಕಡ್ಡಿಗಳನ್ನು ತಗೊಂಡು ಎಕ್ಸ್ಟ್ರಾ ಇರುತ್ತಲ್ವ ಚಿಕ್ಕ ಚಿಕ್ಕ ಕಡ್ಡಿಗಳು, ಅದನ್ನೆಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈಗ ಸ್ವಲ್ಪ ಹತ್ತಿಯನ್ನು ತೊಗೋಬೇಕಾಗುತ್ತೆ. ಹತ್ತಿಯನ್ನು ತಗೊಂಡು ಈ ರೀತಿ ಕಡ್ಡಿ ಇರುತ್ತಲ್ವ ತುಳಸಿ ಕಡ್ಡಿ, ಅದರ ಮುಂಭಾಗದಲ್ಲಿ ನೋಡಿ ಈ ಥರ ಸುತ್ಕೊಳ್ತಾ ಬರಬೇಕಾಗತ್ತೆ. ಎಲ್ಲ ಕಡ್ಡಿಗಳನ್ನು ಕೂಡ ತಗೊಂಡು ನೋಡಿ ಸ್ವಲ್ಪ ಈ ರೀತಿ ಹತ್ತಿನ ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಕಡ್ಡಿ ಮುಂಭಾಗದಲ್ಲಿಟ್ಟು ಹೀಗೆ ರೋಲ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಇದು ರೆಡಿ ಆಗ್ತಿದೆ. ಪಟ್ ಅಂತೇಳಿ ಮಾಡ್ಕೊಳ್ಬೋದು. ಇದನ್ನು ಹೆಚ್ಚು ಸಮಯ ಕೂಡ ಬೇಕಾಗಲ್ಲ. ಇದೇ ಥರ ಎಲ್ಲ ಕಡ್ಡಿಗಳಿಗೂ ಕೂಡ ನಾನು ಹತ್ತಿಯನ್ನು ತಗೊಂಡು ಈ ಥರ ಸುತ್ಕೊಂಡಿದ್ದೀನಿ. ಇದು ಇವಾಗ ಸಿದ್ಧ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು. ಇದನ್ನು ತುಪ್ಪದಲ್ಲಿ ನೆನೆಸಿ ಇಡಬೇಕಾಗುತ್ತೆ. ಯಾವುದಾದ್ರೂ ಡಬ್ಬಿ ಇದ್ದರೆ ಡಬ್ಬಿನಲ್ಲಿ ಹಾಕಿ ನೀವು ಇಡಬಹುದು. ನೋಡಿ, ಮೊದಲು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಡಿಪ್ ಮಾಡಬೇಕು. ಹತ್ತಿಯ ಭಾಗವನ್ನು ಡಿಪ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ತುಳಸಿ ಅನ್ನೋದು ತುಂಬಾ ಶ್ರೇಷ್ಠ. ಅದರಲ್ಲೂ ಈ ರೀತಿ ತುಪ್ಪದ ಬತ್ತಿಗಳನ್ನು ನಾವು ಈಗ ಆರತಿ ಮಾಡೋದಕ್ಕೆ, ದೇವರಿಗೆ ಪೂಜೆ ಮಾಡೋದಕ್ಕೆ ಈ ಥರ ತುಳಸಿ ಕಡ್ಡಿಯನ್ನು ಬಳಸಿ ನೋಡಿ ತುಪ್ಪದ ಬತ್ತಿಗಳನ್ನು ಸಿದ್ಧ ಮಾಡಿಕೊಂಡು ಆರತಿಯನ್ನು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇದು ನೈಸರ್ಗಿಕವಾಗಿ ಮನೆಯಲ್ಲೇ ಸಿದ್ಧ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದೊಳ್ಳೆ ಪಾಸಿಟಿವ್ ವೈಬ್ ಅನ್ನೋದು ಕೂಡ ಇರುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತೇಳಿ ನೀವೇ ಇಲ್ಲಿ ಗಮನಿಸ್ಬೋದು. ತುಂಬಾ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಒಣಗಿದೆ ಅಂಥೇಳಿ ತುಳಸಿ ಗಿಡವನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ಅದರ ಬದಲಿಗೆ ಈ ರೀತಿ ತುಪ್ಪದ ಬತ್ತಿಗಳನ್ನು ಮಾಡಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಬಳಸಿ. ತುಂಬಾ ಚೆನ್ನಾಗಿದೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಸೋಪನ್ನು ತೊಗೊಂಡಿದ್ದೀನಿ. ಸೋಪನ್ನು ತೊಗೊಂಡು ಇವಾಗ ಒಂದು ಕಡೆ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಮನಾಗಿ ಇಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದ ನಂತರ ಇದನ್ನು ನೋಡಿ ಈ ಥರ ನಿಲ್ಲಿಸ್ಬೇಕು, ಕ್ಲೀನಾಗಿ ನಿಂತ್ಕೋಬೇಕು. ಆ ಥರ ಇದನ್ನು ಸಮನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಕಾಟನ್ ಬಡ್ಡನ್ನು ತೊಗೊಂಡಿದ್ದೀನಿ. ಗುಗ್ಗೆ ಕಡ್ಡಿ ಅಂತ ಕರೀತಾರೆ. ಈ ಹತ್ತಿನ ತೊಗೊಂಡು ನಂತರ ಸೋಪಿನ ಇನ್ನೊಂದು ಕಡೆ ಇದನ್ನು ಚಿಕ್ಕ ರಂಧ್ರದ ಥರ ಮಾಡಿ ಇದನ್ನು ಒಳಗಡೆ ಇಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಅದ್ದಿ ಆದರೂ ಕೂಡ ಇಡ್ಬೋದು. ನೋಡಿ, ಇದನ್ನು ಹಚ್ಚಿ ನಾವು ಕ್ಯಾಂಡಲ್ ಆಗಿ ಬಳಸ್ಬೋದು. ತುಂಬಾ ಹೊತ್ತು ಇದು ಉರಿಯುತ್ತೆ. ಕ್ಯಾಂಡಲ್ ಇಲ್ಲ, ಕರೆಂಟ್ ಹೋಗಿದೆ, ಅಗತ್ಯ ಇದೆ ಅಂತಂದಾಗ ಇದನ್ನು ಬಳಸ್ಕೊಳ್ಬಹುದು. ಸೋಪಿನಿಂದ ಮಾಡಿರುವಂಥ ಕ್ಯಾಂಡಲ್ ಸುಮಾರು ಹೊತ್ತು ಇದು ಉರಿತಾನೆ ಇರುತ್ತೆ. ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಒಂದೊಳ್ಳೆ ಫ್ರ್ಯಾಗ್ರೆನ್ಸ್ ಕೂಡ ಇದರಿಂದ ಬರ್ತಾ ಇರುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾನ ತೊಗೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ತುದಿನಲ್ಲೂ ಕೂಡ ಈ ಥರ ಕಟ್ ಮಾಡ್ಕೊಳ್ಬೇಕು ಮತ್ತು ಈ ಕಡೆ ತುದಿನಲ್ಲೂ ಕೂಡ ಅದೇ ವಿಧಾನದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡ ನಂತರ ಈಗ ಮೇಲ್ಭಾಗದ ಅಲೋವೆರಾ ಪದರನ ಸಿಪ್ಪೆನ ತೆಗೆದ್ಬಿಟ್ಟು ನೋಡಿ ಒಳಗಡೆ ಇರುತ್ತಲ್ವ ಜೆಲ್ ಥರ, ಈಗ ಆ ಅಲೋವೆರಾ ಭಾಗನ ತೆಗಿತಾ ಇದ್ದೀನಿ. ಇದರಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದಿರುತ್ತೆ, ತುಂಬಾ ಒಳ್ಳೆಯದು. ನೋಡಿ, ಈಗ ಅಲೋವೆರಾ ಜೆಲ್ಲನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಬ್ಲೆಂಡರ್ ಜಾರ್ಗೆ. ಅದ್ರ ಜೊತೆಗೆ ಹಿಂದೆ ತೊಟ್ಟು ತೆಗೆದಿರೋ ಅಂಥ ದಾಸವಾಳದ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ನುಣ್ಣಗೆ ಇವಾಗ ರುಬ್ಕೊಂಡು ಬರೋಣ ಬನ್ನಿ. ನೋಡಿ ಯಾವ ರೀತಿ ಒಂದು ರೆಮಿಡಿ ಅನ್ನೋದು ಸಿದ್ಧ ಆಗಿದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಇದನ್ನು ಈಗ ಒಂದು ಬೌಲ್ಗೆ ಅಂತೇಳಿ ಹಾಕ್ಕೊಳ್ಳೋಣ. ದಾಸವಾಳ ಹೂ ಆಗಿರ್ಬೋದು ಅಥವಾ ಅಲೋವೆರಾ ಜೆಲ್ ಆಗಿರ್ಬೋದು, ಎರಡೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಕೆಲವರಿಗೆ ಕೂದಲು ತುಂಬಾ ಡಲ್ ಆಗಿರುತ್ತೆ, ಶೈನಿ ಆಗಿರಬೇಕು ಅಂತೇಳಿ ಆಸೆ ಪಡ್ತಾರೆ. ಮತ್ತು ಕೆರೋಟಿನ್ ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟ್ ಅಂತೆಲ್ಲ ಹೊರಗಡೆ ಹೋಗ್ತಾರೆ. ಅದು ಯಾವುದು ಬೇಡ, ಮನೆಯಲ್ಲೇ ಈ ರೀತಿ ಅಲೋವೆರಾ ಗಿಡನ ಹಾಕ್ಕೊಳ್ಳಿ. ವಾರಕ್ಕೊಮ್ಮೆ ಈ ರೀತಿ ಅಲೋವೆರಾನ ಕಟ್ ಮಾಡಿಕೊಂಡು ಜೊತೆಗೆ ದಾಸವಾಳದ ಹೂವನ್ನು ತಗೊಂಡು ಇದ್ರ ಜೊತೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಈ ಒಂದು ಪ್ಯಾಕನ್ನು ಕೂದಲಿಗೆ ಹಚ್ಚಬೇಕಾಗತ್ತೆ. ಸ್ನಾನ ಮಾಡೋದಕ್ಕಿಂತ 10 ನಿಮಿಷಗಳ ಮುಂಚೆ ಈ ಒಂದು ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಚೆನ್ನಾಗಿ ಕೂದಲಿಗೆ ಮತ್ತು ತಲೆ ಬುಡಕ್ಕೆಲ್ಲ
ಹಚ್ಚಿ ಇದನ್ನು ಮಸಾಜನ್ನು ಮಾಡಿ 10 ರಿಂದ 15 ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ನೀವು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ನೀವು ರೆಗ್ಯುಲರಾಗಿ ಬಳಸುವಂಥ ಶಾಂಪೂನ ಬಳಸಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನಂತರ ರಿಸಲ್ಟ್ ನೋಡಿದರೆ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಕೂದಲೆಲ್ಲ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಅಥವಾ ಸಲೂನ್ಗೆ ಹೋಗಿದ್ದೀರಾ ಅಂತೇಳಿ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಕೂದಲೆಲ್ಲ ಶೈನ್ ಬರುತ್ತೆ. ಸೊ 10 ರಿಂದ 15 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. ಈ ಒಂದು ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಹಚ್ಚಿದ ಮೇಲೆ ವಾರದಲ್ಲಿ ಒಮ್ಮೆ ಆದರೂ ನೀವು ಈ ಒಂದು ಹೇರ್ ಪ್ಯಾಕನ್ನು ಸಿದ್ಧ ಮಾಡ್ಕೊಂಡು ಹಚ್ಚಿ. ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಸೊ ಉದ್ದ ಕೂದಲು ಬೇಕು ಅನ್ನೋರು ಖಂಡಿತ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ನೋಡಿ ಕೂದಲು ಎಷ್ಟು ಚೆನ್ನಾಗಿ ಬೌನ್ಸಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಅದ್ರ ಜೊತೆಗೆ ಕೂದಲು ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂತ ಕೂಡ ನೀವು ಇಲ್ಲಿ ಗಮನಿಸಬಹುದು. ನೋಡಿ ಎಷ್ಟು ಚೆನ್ನಾಗಿ ಕೂದಲು ಅನ್ನೋದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಲೈವ್ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ ಅಲ್ಲ. ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ. ಕುಕ್ಕರ್ಗೆ ಮೊಸರನ್ನ ಹಾಕಿದ ಕೂಡಲೇ ಖಂಡಿತ ನೀವು ಶಾಕ್ ಆಗ್ತೀರಿ. ಅದೆಂಗಪ್ಪ ಅಂತೀರಾ? ಹಾಗಿದ್ರೆ ಕುಕ್ಕರ್ಗೆ ಮೊಸರನ್ನ ಹಾಕುವಂತ ಈ ರಹಸ್ಯವನ್ನ ಪಟ್ಟಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿ ಶೋಧಿಸುವಂಥ ಫಿಲ್ಟರನ್ನು ಇಟ್ಕೊಂಡಿದ್ದೀನಿ. ಈಗ ಶುಭ್ರವಾಗಿರುವಂಥ ತೆಳುವಾದ ಒಂದು ಬಿಳಿ ಕಾಟನ್ ಬಟ್ಟೆಯನ್ನು ಹಾಕಿದ್ದೀನಿ. ಈಗ ಅದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಹಾಗೇ ಬಿಡಿ. ಮೊಸರಲ್ಲಿರುವಂಥ ನೀರಿನಂಶ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ 10 ರಿಂದ 15 ನಿಮಿಷ ಹಾಗೆ ಬಿಟ್ಟರೆ ಸಾಕು. ಮೊಸರಲ್ಲಿರುವಂಥ ನೀರಿನಂಶ ಎಲ್ಲ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಫಿಲ್ಟರ್ ಆಗಿಬಿಟ್ಟಿದೆ. ಮೊಸರಲ್ಲಿರುವಂಥ ನೀರಿನಂಶನೆಲ್ಲ ತೆಗೆದ ಮೇಲೆ ಈಗ ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ. ಇದು ಕ್ರೀಮಿಯಾಗಿ ಗಟ್ಟಿಯಾಗಿರುತ್ತೆ ನೋಡಿ ಮೊಸರು. ಇವಾಗ ಈ ಮೊಸರನ್ನು ಸಿದ್ಧ ಮಾಡಿಕೊಂಡ ಮೇಲೆ ಇದರ ಜೊತೆಗೆ ಮುಖ್ಯವಾಗಿ ಕಂಡೆನ್ಸ್ಡ್ ಮಿಲ್ಕನ್ನು ತಗೋಬೇಕಾಗುತ್ತೆ. ಸೊ ನಾವು ಒಂದು 50 ಗ್ರಾಮ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡ್ರೆ, ಇಲ್ಲ ನಮಗಿನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೂ ಕೂಡ ನೀವು ಸೇರಿಸ್ಕೊಳ್ಬೋದು ನಿಮ್ಮ ರುಚಿಗೆ ತಕ್ಕಂತೆ. ಈಗ ಇದ್ರ ಜೊತೆಗೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ ಜೊತೆಗೆ ಸಿದ್ಧ ಮಾಡ್ಕೊಂಡಿರೋಂಥ ಮೊಸರು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಬ್ಯಾಟರ್ ಅನ್ನೋದು ಸಿದ್ಧ ಆಗಿದೆ. ಈಗ ಒಂದು ಸಮನಾಗಿರುವಂಥ ಒಂದು ಕ್ಯಾರಿ ಬಾಕ್ಸನ್ನು ತೊಗೊಳ್ಳಿ, ಇಲ್ಲಾಂದರೆ ಒಂದು ಬಟ್ಲನ್ನಾದರೂ ತೊಗೊಳ್ಳಿ. ಈಗ ಅದರಲ್ಲಿ ತುಪ್ಪನ ಹಾಕ್ಬಿಟ್ಟು ನೋಡಿ ಸುತ್ತಲೂ ಕೂಡ ಈ ರೀತಿ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ತದನಂತರ ಈಗಾಗಲೇ ಸಿದ್ಧ ಮಾಡ್ಕೊಂಡಿರೋಂಥ ಬ್ಯಾಟರನ್ನು ಇದರಲ್ಲಿ ಹಾಕೋಬೇಕು. ಕುಕ್ಕರ್ನಲ್ಲಿ ನೀರನ್ನು ಹಾಕಿ ಕೆಳಗಡೆ ಒಂದು ಪ್ಲೇಟನ್ನು ಕೂಡ ಹಾಕಿದ್ದೀನಿ. ಈಗ ಈ ಒಂದು ಬ್ಯಾಟರನ್ನು ಕುಕ್ಕರ್ನಲ್ಲಿ ಇಟ್ಟು ನೋಡಿ ಬಾಕ್ಸಿಗೆ ನೋಡಿ ಮುಚ್ಚಳನ ಈ ರೀತಿ ಮುಚ್ಚಬೇಕಾಗುತ್ತೆ ಅಥವಾ ಒಂದು ಪ್ಲೇಟನ್ನಾದರೂ ಮುಚ್ಚಬೇಕಾಗುತ್ತೆ. ತುಂಬ ಟೈಟಾಗಿ ಬಾಕ್ಸನ್ನು ಹಾಕೋದು ಬೇಡ, ಸುಮ್ಮನೆ ಹಾಗೆ ಮೇಲೆ ಮುಚ್ಚಿದರೆ ಸಾಕು. ಇವಾಗ ಕುಕ್ಕರ್ ವಿಷಲನ್ನು ತೆಗೆದು ಲೋ ಫ್ಲೇಮ್ನಲ್ಲಿಟ್ಟು ಕಮ್ಮಿ ಅಂತಂದರೂ 30 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರಲ್ಲಿ ರಬ್ಬರ್ ಕೂಡ ಹಾಕಬಾರ್ದು. ರಬ್ಬರು ಮತ್ತು ವಿಷಲು ಎರಡನ್ನೂ ಅಂದರೆ ಗ್ಯಾಸ್ಕೆಟ್ ವಿಷಲ್ ಎರಡನ್ನೂ ತೆಗೆದು 30 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಇವಾಗ ನೋಡಿ ಒಂದು ಸ್ಪೂನನ್ನು ತೊಗೊಂಡು ಈ ರೀತಿ ಚುಚ್ಚಿ ತೆಗೆದ್ರೆ ಒಂಚೂರು ಕೂಡ ಅಂಟಬಾರ್ದು. ಆ ಥರ ಅಂಟಿಲ್ಲ ಅಂದರೆ ಇದು ಸಿದ್ಧ ಆಗಿದೆ ಅಂಥೇಳಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಅಥವಾ ಒಂದು ತಟ್ಟೆಗೆ ಸರ್ವ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಥರ ರೊಟೇಟ್ ಮಾಡಿದರೆ ಈಸಿಯಾಗಿ ನೋಡಿ ಒಂದು ಚೂರು ಕೂಡ ಇದು ಬಾಕ್ಸಿಗೆ ಅಂಟಿಲ್ಲ. ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ನೀವೇ ನೋಡ್ಬೋದು. ಕೆಲವರಿಗೆ ಗಿಣ್ಣು ಅಂತಂದರೆ ತುಂಬಾ ಇಷ್ಟ. ಗಿಣ್ಣಿನ ರೆಸಿಪಿ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಆದರೆ ಗಿಣ್ಣಾಲು ಸಿಕ್ಕೋದೇ ಇಲ್ಲ ಅಂತನೋರು ನೀವು ಈ ರೀತಿ ಮೊಸರಿನಿಂದ ಮನೆಯಲ್ಲೇ ಈಸಿಯಾಗಿ ಪಟ್ಟಂತ ಗಿಣ್ಣನ್ನು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಒಳ್ಳೆ ಕೇಕ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೆಚ್ಚು ಸಮಯ ಕೂಡ ಬೇಡ, ಪಟ್ ಅಂತೇಳಿ ಮಾಡ್ಕೋಬೋದು. ತಿನ್ನೋದಕ್ಕೆ ಯಮ್ಮಿಯಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿದ
ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತೇಳಿ ಅನಿಸುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಈ ರೆಸಿಪಿ ಸಿಗೋದು ಇಲ್ಲ, ಮತ್ತು ಸಿಕ್ಕರೂ ಕೂಡ ಹಣ ದುಬಾರಿನೇ ಇರುತ್ತೆ. ಹಾಗಾಗಿ ಹೇಳಿದ್ದು ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ. ಮನೆಯಲ್ಲೇ ಈಸಿಯಾಗಿ ಗಿಣ್ಣು ಹಾಲು ಇಲ್ಲದೆ ಗಿಣ್ಣನ ಮಾಡಿ ತಿನ್ನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.